ನಮಸ್ಕಾರ ಕರ್ನಾಟಕ. ಈ ವಿಡಿಯೋ ಬೆಂಗಳೂರು ಪೊಲೀಸ್ ಅವರಿಗೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮನ್ ಕುಮಾರ್, ಬೆಂಗಳೂರು ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್, ಎಸಿಪಿ ಯಲಹಂಕ, ಕೊಡಗೇರಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂಡ್ ಟೀಮ್. ಅಲ್ರಿ, ಸಿಮನ್ ಕುಮಾರ್ ಸಿಂಗ್ ಅವರೇ, ನಿಮ್ಮ ಕೊಡಗೇರಿ ಇನ್ಸ್ಪೆಕ್ಟರ್ ಎಸಿಪಿ ಹೇಳ್ತಾರೆ ವಾರಂಟ್ ಎತ್ಕೊಂಡ್ಬಂದು ಮನೆ ಬಾಗಿಲನ್ನ ಹೊಡೆದಾಕ್ಬೋದು ಅಂತ. ನಮ್ಮ ಮನೆ ಬಾಗಿಲನ್ನು ಹೊಡೆದಾಕರೆ, ಗೇಟ್ಗಳನ್ನು ಹೊಡೆದಾಕಿದ್ದಾರೆ. ಇಲ್ಲಿ ನಮ್ಮ ನಾಯಿಗಳಿಗೆ ಸೆಡಿಟಿವ್ಸ್ ಹಾಕಿ ಹೊಡೆ ಬಂದು ದಿಸ್ ಕೇಸ್ ವಿಲ್ ಫೈಟ್ ಇಟ್ ಸಪರೇಟ್ಲಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನನ್ನ ಮೇಲೆ ಆದಂತ FIR 267/2025 ಎರಡು ಸೆಕ್ಷನ್ ಕೂಡ ಲೆಸ್ ದ್ಯಾನ್ 7 years ಇಂಪ್ರಿಸನ್ಮೆಂಟ್. ಒಂದು ಸೆಕ್ಷನ್ಗೆ 3 years ಇತ್ತು, ಇನ್ನೊಂದು ಸೆಕ್ಷನ್ಗೆ 3 years ಆರ್ ಪೆನಾಲ್ಟಿ ಅಂತ ಇತ್ತು. ಇಂಥ ಕೇಸ್ಗೆ ಇವತ್ತು ನೋಟಿಸ್ ಕೊಟ್ಟು ಆಸ್ ಪರ್ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಪ್ರಕಾರ ಲೆಸ್ ದ್ಯಾನ್ 7 years ಇತ್ತು ಅಂತಂದ್ರೆ 3 years ಎರಡು ಸೆಕ್ಷನ್ ಅಲ್ಲಿ ಇದ್ದಿದ್ದು. ಸೊ ಲೆಸ್ ದ್ಯಾನ್ 3 years ಇರುವಂತ ಯಾವುದೇ FIR ಸೆಕ್ಷನ್ಗಳಿಗೆ ನೋಟಿಸ್ ಅನ್ನ ಕೊಡಬೇಕು, ಕಾಲಾವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದ್ರೆ, ನಿಮ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಹೇಳ್ತಾರೆ ಸರ್ಚ್ ವಾರೆಂಟ್ ಹೇಳ್ತಾರೆ ಮನೆ ಬಾಗಿಲು ಹೊಡೆದಾಕ್ಬೋದು ಅಂತ. ಇದೇ ಮುತ್ತುರಾಜ್ಗೆ, ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ, ಪೊಲೀಸ್ ಇಲಾಖೆಗೆ, ಪೊಲೀಸ್ ಕಮಿಷನರ್ ಸಿಮನ್ ಕುಮಾರ್ ಸಿಂಗ್ ಅವರಿಗೆ ಗೊತ್ತಿಲ್ವಾ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ಎ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಗುತ್ತೆ ಅಂತ. ನನ್ನ FIR ನಂಬರ್ 267/2025 ನಲ್ಲಿ ಕೊಡಗೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನೇ ಫಾಲೋ ಮಾಡದ ನೀವು, ಒಂದು ಮಾನ್ಯ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನೇ ಫಾಲೋ ಮಾಡದ ಮಟ್ಟಕ್ಕೆ ಬೆಂಗಳೂರು ಪೊಲೀಸರು ಬೆಳೆದವರೇ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಏನ್ ಮರ್ಯಾದೆಯನ್ನ ಕೊಡ್ತೀರಾ ಸಿಮಂತ್ ಕುಮಾರ್ ಸಿಂಗ್ ಅವರೇ? ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್ ಹೇಳಿದ್ರಂತೆ, ನನಗೆ ಕಳೆದ 10 ವರ್ಷದಿಂದ ಕೇಳ್ತಾ ಇದ್ದೀನಿ, ನನಗೆ ಥ್ರೆಟ್ ಇದೆ, ಏನೋ ನನಗೆ ಗನ್ ಲೈಸೆನ್ಸ್ ಕೊಡಿ, ಗನ್ಮ್ಯಾನ್ ಹಾಕಿ ಅಂತ. ನೀವುಗಳು ಯಾರು ಹಾಕಲಿಲ್ಲ, ನಿಮಗೆ ಬೇಕಾಗೂ ಇಲ್ಲ. ಅದೇ ಯಾವ ಕೇಸಲ್ಲಿ ಲೆಸ್ ದ್ಯಾನ್ 3 years, ಲೆಸ್ ದ್ಯಾನ್ 7 years ಇದೆ, ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ನಾವು ಮಾಡಲ್ಲ, ನಾವು ಕೊಡಗೇರಿ ಪೊಲೀಸರು, ಬೆಂಗಳೂರು ಪೊಲೀಸರು ನಾವು ಮಾಡಲ್ಲ ಅಂತ. ಅಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ಕೋರ್ಟ್ಗೆ ನೀವು ಮರ್ಯಾದೆ ಕೊಡಲ್ಲೋ? ವೈಕಾಂಡ್ ನಿಮ್ಮ ಅದೇ ಕೋರ್ಟ್ ಮುಂದೆ ತಗೊಂಡೋಗಿ ಕಂಟೆಂಪ್ಟ್ ಹಾಕಿ ನಿಮ್ಮನ್ನು ನಿಲ್ಸಿದ್ರೆ ಏನಾಗುತ್ತೆ ಸಿಮಂತ್ ಕುಮಾರ್ ಸಿಂಗ್ ಅವರೇ? ಒಬ್ಬ ಅಡ್ವೊಕೇಟ್ ಆಗಿ ಮನೆ ಹತ್ರ 50ಕ್ಕೂ ಹೆಚ್ಚು ಪೊಲೀಸ್ ಕರ್ಕೊಂಡ್ಬಂದು ಬಾಗಿಲನ್ನ ಹೊಡೆದ ಹಾಕಿ, ನಾನು ಹೇಳಿದ್ದೀನಿ ಕೊಡಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಕೇಳಿದ್ರೆ DK ಶಿವಕುಮಾರ್ ಪ್ರೆಷರ್ ಆಗ್ತಾವ್ರೆ ಸರ್, ಕರ್ಕೊಂಡೋಗ್ಬೇಕು ಅಂತ ಹೇಳ್ತಾರೆ. ನಿಮ್ಮ ACPನೂ ಅದನ್ನೇ ಹೇಳ್ತಾನೆ, ಯಲಹಂಕ ACPನೂ ಅದನ್ನೇ ಹೇಳ್ತಾರೆ, DK ಶಿವಕುಮಾರ್ ಕರ್ಕೊಂಡ್ ಬಂದವ್ರೆ ಅಂತ. ಒಳಗಡೆ ಹೇಳಿದ್ದು, ನಾನು ಎಲ್ಲರ ಮುಂದೆ ಹೇಳಿಲ್ಲ, ನನಗೆ DK ಶಿವಕುಮಾರ್ ಇಂದ ಪ್ರೆಷರ್ ಇದ್ದಾರೆ ಅಂತ. ಅಲ್ರಿ, ಕಾನೂನನ್ನೇ, ಸುಪ್ರೀಂ ಕೋರ್ಟ್ ಕಾನೂನನ್ನೇ ಫಾಲೋ ಮಾಡಿದಂತ ಕೊಡಗೇರಿ ಪೊಲೀಸ್ ಇನ್ಸ್ಪೆಕ್ಟರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಜುಡಿಷಿಯನ್, ಬೆಂಗಳೂರು ನಾರ್ತ್ ಈಸ್ಟ್, ACP ಯಲಹಂಕ, ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ಜರುಗಿಸಬಾರದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡದೆ ಒಬ್ಬ ಅಡ್ವೊಕೇಟ್ ನನ್ನ ಡೆಲ್ಲಿ ಬಾರ್ ಕೌನ್ಸಿಲ್ ರಿಜಿಸ್ಟರ್ ಆಗಿರುವಂತ, ಎನ್ರೋಲ್ಮೆಂಟ್ ಆಗಿರುವಂತ ಅಡ್ವೊಕೇಟ್ ಅನ್ನ ಈ ರೀತಿ ಹಿಂಸೆ ಕೊಟ್ಟು ಅವಮಾನ ಮಾಡಿ ಮನೆ ಬಾಗಿಲಿಗೆ ಹೊಡೆದ